ಜೈ ಶ್ರೀರಾಮ್. ಇದುವರೆಗೆ ನಿಮಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ಒಂದು ಸ್ವಲ್ಪ ಚಿಂತನೆಯನ್ನು ಮಾಡಿ. ನಿಮ್ಮ ಎಡಕೈಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ಎಡಕಾಲ್ಗೆ ಸಿಕ್ಕಿದೆಯಾ? ನೋಡಿ, ಸಿಕ್ಕಲಿಲ್ಲ. ಹೆಣ್ಣು ಮಕ್ಕಳು ಗಂಡನ ಮನೆಗೆ ಹೋಗುವಾಗ ಬಲಕಾಲಿಟ್ಟು ಒಳಗೆ ಬಾ ಅಂತ ಹೇಳ್ತಾರೆ. ಹಾಗಾದರೆ ಎಡಕಾಲನ್ನು ಎಲ್ಲಿಡಬೇಕು ಸ್ವಾಮಿ? ಎಡಕಾಲು ಬಲಕಾಲು ನಿಮ್ಮದೇ ಅಲ್ವದು? ಯಾಕೆ ಈ ಥರ ಮಾಡಿದ್ದೀರಿ ನೀವು? ನಿಮ್ಮ ಕೊಂಡೆ ತೊಳಿಲಿಕ್ಕೆ ಎಡಕೈ ಬೇಕು. ಬಲಕೈ ಮೋಸ ಮಾಡಿದಷ್ಟು ಎಡಕೈ ಮೋಸ ಮಾಡಿದ? ಇಲ್ಲ. ವಿಷಯ ಪೂರ್ತಿ ಹೇಳ್ತೇನೆ. ನನ್ನ ಒಂದು ಫೋನ್ ನಂಬರ್ ಬರೆದುಕೊಳ್ಳಿ, 9880254627. ಹಾಗೆಯೇ ಮೂಕಾಂಬಿಕಾ ರಾಶಿ ಪ್ರಶ್ನೆ ಜಪ್ಪು ಕೊಡುಪಾಡಿ ದೋಟ ಚಂದ್ರಕಾಂತ ಯೋಗ ಗುರುಜಿ. ವಿಷಯಕ್ಕೆ ಬರ್ತೀನಿ. ಪ್ರಧಾನಮಂತ್ರಿಯವರು ಪ್ರಧಾನಿ ಆಗಿನಿಂದ ಇದುವರೆಗೆ ನಿಮಗೆ ಹಾಯ್ ಬಾಯ್ ಎಲ್ಲವನ್ನು ಕೂಡ ಎಡಕೈಯಲ್ಲೇ ಮಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಆದರೂ ನೀವು ಯೋಚನೆಯನ್ನು ಮಾಡಿದ್ದೀರಾ? ಪ್ರಧಾನಮಂತ್ರಿಯವರು ಎಡಕೈಯನ್ನೇ ಯಾಕೆ ಉಪಯೋಗಿಸ್ತಾರೆ? ಪ್ರತಿಯೊಂದು ಜಾಗದಲ್ಲೂ ಕೂಡ ಎಡಕೈಯನ್ನೇ ಪ್ರಧಾನ ಮಾಡಿದ್ದಾರೆ. ಯಾಕೆ ಅಂತ ನಿಮಗೆ ಇನ್ನೂ ಅರ್ಥವೇ ಆಗಲಿಲ್ಲ. ನಮ್ಮ ಎಡಕೈ ಏನುಂಟು ನೋಡಿ, ಅದು ತಾಯಿಗೆ ಸಮಾನ. ಬಲಕೈ ಉಂಟಲ್ಲ, ಅದು ತಂದೆಗೆ ಸಮಾನ. ಬಲಕೈ ಮೋಸ ಮಾಡಿದ್ದಷ್ಟು ಎಡಕೈ ಇದುವರೆಗೆ ಮೋಸ ಮಾಡಿಲ್ಲ. ನಿಮ್ಮನ್ನು ಶುದ್ಧೀಕರಣ ಮಾಡುವಾಗ, ನಿಮ್ಮ ಕುಂಡೆ ತೊಳೆಯುವಾಗ ಕೂಡ ನೀವು ಎಡಕೈಯನ್ನು ಉಪಯೋಗಿಸ್ತೀರಿ. ನಿಮ್ಮ ಬಲಕೈಗೆ ಎಲ್ಲ ಥರದ ಉಂಗುರವನ್ನು ಹಾಕ್ತಿದ್ದೀರಿ, ಎಡಕೈಗೆ ಯಾವುದನ್ನೂ ಹಾಕುವುದಿಲ್ಲ. ಆದರೆ ಎಡಕೈ ಏನು ಅಂತ ಪಾಪ ಮಾಡಿದ್ದೆ? ಅದಕ್ಕೆ ನಾನು ನಿಮಗೆ ಕೇಳಿದ್ದು, ಸ್ವಾತಂತ್ರ್ಯ ನಿಜವಾಗಿ ನಿಮಗೆ ಸಿಕ್ಕಿದೆಯಾ? ಸ್ವಾತಂತ್ರ್ಯ ಸಿಕ್ಕಿದ್ದು ಹೇಗೆ? ರಾತ್ರಿ ಬಿಡಿ, ನರಿಗಳಿಗೆ, ಗೂಬೆಗಳಿಗೆ, ಬಾವಲಿಗಳಿಗೆ ಸ್ವಾತಂತ್ರ್ಯ ಸಿಕ್ಕಿದೆ. ನ್ಯಾಯವಾಗಿ ದುಡಿದು ತಿನ್ನುವವರಿಗೆ ಸ್ವಾತಂತ್ರ್ಯ ಸಿಕ್ಕಲಿಲ್ಲ. ಕಳ್ಳರಿಗೆ, ದಗಕೋರರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಅದರ ಬಗ್ಗೆ ಬೇಡ ನಾವು ಮಾತನಾಡುವುದು, ಇರಲಿ ಬಿಡಿ ಅದು. ಆದರೆ ಒಂದು ಹೆಣ್ಣು ಮಗಳು ಗಂಡನ ಮನೆಗೆ ಹೋಗುವಾಗ ಬಲಕಾಲನ್ನು ಒಳಗೆ ಇಡು, ಎಡಕಾಲು ಎಲ್ಲಿಡಬೇಕು? ನೀವು ಯೋಚನೆ ಮಾಡಿ ಅಂತೆ. ನಿಮ್ಮ ಒಂದು ಮಗುವಿಗೆ ಜನ್ಮ ಕೊಟ್ಟ ಹೆಸರಿಡಲಿಕ್ಕೆ ನಿಮಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ಅದು ಪುರೋಹಿತರು ಹೇಳಬೇಕು. ಅವರು ಹೇಳಿದ ಮೇಲೆ ಕಾಕ, ಕಿಕ್ಕಿ, ಕುಕ್ಕು, ದದ್ದ, ದಿದ್ದಿ, ದುದ್ದು ಇದಕ್ಕೆ ನೀವು ಹೆಸರಿಡ್ತೀರಿ. ಅವರು ಹೇಳಿದ ಮೇಲೆ. ಮದುವೆ ಮಾಡಲಿಕ್ಕೂ ನಿಮಗೆ ಒಂದು ಬ್ರೋಕರ್ ಬೇಕು. ಅದೂ ನೀವು ಮಾಡುವುದಿಲ್ಲ. ಮದುವೆಗೆ ಕೂಡ ಒಂದು ಬ್ರೋಕರ್ ಬೇಕೇ ಬೇಕು. ನಿಮಗೆ ಮದುವೆ ಆಗಲಿಕ್ಕೆ ಕೂಡ ಸ್ವಾತಂತ್ರ್ಯ ಉಂಟಾ? ಇಲ್ಲ. 10 ವರ್ಷದ ಮೊದಲು ಒಂದು ಮನೆಗೆ ಹೆಣ್ಣು ನೋಡಲಿಕ್ಕೆ ಹೋದರು ಗಂಡಸು, ಕುಟುಂಬ ಸಮೇತ. ಹುಡುಗನಿಗೂ ಇಷ್ಟ ಆಯಿತು ಹುಡುಗಿ, ಹುಡುಗಿಗೂ ಹುಡುಗ ಇಷ್ಟ ಆದ. ಪುರೋಹಿತರ ಹತ್ರ ಇವರ ಜಾತಕ ತೋರಿಸಲಿಕ್ಕೆ ಹೋದಾಗ ಪುರೋಹಿತ ಹೇಳಿದ, ಹೆಣ್ಣಿನ ಜಾತಕದಲ್ಲಿ ದೋಷ ಉಂಟು. ಆ ಹುಡುಗಿಯನ್ನು ನಿಮ್ಮ ಮನೆಗೆ ತಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡನಿಗೆ ದೋಷ ಬರ್ತದೆ, ನಿಮಗೆ ದೋಷ ಬರ್ತದೆ, ಕುಟುಂಬಕ್ಕೆ ದೋಷ ಬರ್ತದೆ. ನೋಡಿ, ಹುಡುಗನಿಗೆ ಹುಡುಗಿಗೆ ನೋಡಿದ ಕೂಡಲೇ ಮನಸ್ಸು ಇಷ್ಟ ಆಯಿತು, ಆತ್ಮಕ್ಕೆ ಮದುವೆ ಆಯಿತು, ಅವಾಗಲೇ ಆಯಿತು. ಆದರೆ ಇಲ್ಲಿ ಮಧ್ಯದಲ್ಲಿ ಮೇಲಾಮೇಲಿ ಮಾಡಿದ ಪುರೋಹಿತ ಅವರನ್ನು ದೂರ ಮಾಡಿದ. ಸ್ವಲ್ಪ ಸಮಯ ಕಳೆದ ಮೇಲೆ ಆಕಸ್ಮಿಕವಾಗಿ ಇವರಿಬ್ಬರು ಒಂದು ದೇವಸ್ಥಾನದಲ್ಲಿ ಭೇಟಿಯಾಗುವಾಗ ಅವರಿಗೆ ಗುರುತು ಸಿಕ್ಕಿತ್ತು. ನಿಮ್ಮನ್ನು ಮನೆಯಲ್ಲಿ ನೋಡಲಿಕ್ಕೆ ಬಂದಿದ್ದೇನೆ, ಏನು ನಿಮ್ಮದು ಮದುವೆ ಆಯಿತಾ, ನಿಮಗೆ ಮದುವೆ ಆಯಿತಾ ಅಂತ ವಿಚಾರಿಸಿದಾಗ, ಇಲ್ಲ ನನಗೂ ಆಗಲಿಲ್ಲ ನಿಮಗೂ ಆಗಲಿಲ್ಲ.
ನಾನು ಅವತ್ತೇ ನಿಮ್ಮನ್ನು ಇಷ್ಟಪಟ್ಟಿದ್ದೇನೆ ಅಂತ ಗಂಡು ಹೇಳಿದ್ದ. ಹೆಣ್ಣು ಹಾಗೇನೆ ಹೇಳಿದರು. ಆದರೆ ನಿಮ್ಮ ತಂದೆ ತಾಯಿಗೆ ನನ್ನಿಂದ ದೋಷ ಬರ್ತದೆ ಅಂತ ಹೇಳಿದಾರಲ್ಲ ಜಾತಕದಲ್ಲಿ, ನೀವು ಬಾರದಿದ್ದರೂ ಮದುವೆಯಾಗಿ ನನ್ನ ಅಪ್ಪ ತೀರಿ ಹೋಗಿದ್ದಾರೆ. ಮನೆಯಲ್ಲಿ ನಾನಾ ಥರದ ದೋಷವೂ ಆಗಿದೆ. ಅದು ನಿಮ್ಮಿಂದಲ್ಲ ಆಗಿದ್ದು, ಅದು ನಮ್ಮ ಸಮಸ್ಯೆ. ಆದರೆ ಪುರೋಹಿತರು ಹುಲಿ ಹಿಂಡಿ ಬಿಟ್ಟರಲ್ಲ ನಮ್ಮ ಕುಟುಂಬದಲ್ಲಿ ಅಂತೇಳಿ ಅವರವರೇ ನಿರ್ಧಾರ ಮಾಡಿ ನನಗೆ ದೂರು ಕೊಟ್ಟಾಗ ನಾನು ಹೇಳಿದ್ದೇನೆ, ಮದುವೆ ನಿಮಗೆ ಮೊದಲ ಭೇಟಿಯಲ್ಲಿ ಆಗಿದೆ, ಈಗ ನೀವು ಮದುವೆ ತೊಂದರೆ ಇಲ್ಲ, ಆಗಿ ಏನೂ ತೊಂದರೆ ಬರುವುದಿಲ್ಲ ಅಂತ. ಮದುವೆಯಾಗಿ ಈಗ ಅವರಿಗೆ 5 ವರ್ಷ ಆಯಿತು, ಸುಖವಾಗಿ ಸಂತೋಷವಾಗಿ ಸಂಸಾರ ಮಾಡ್ತಿದ್ದಾರೆ. ಆದರೆ ನಾನು ನಿಮ್ಮ ಹತ್ರ ಕೇಳಿದ್ದು, ಸ್ವಾತಂತ್ರ್ಯ ನಮಗೆ ಸಿಕ್ಕಲೇ ಇಲ್ಲ. ನಮ್ಮನ್ನು ಯಾರೋ ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋದರೂ ಕೂಡ ನಾವು ಬುದ್ಧಿವಂತರ ಆಧೀನದಲ್ಲಿ ಈಗಲೂ ಇದ್ದೇವೆ. ನಮ್ಮನ್ನು ಎದುರಿಸಿ ದಿನ ಸಾಯ್ತಾ ಇದ್ದೇವೆ. ಪ್ರತಿ ದಿವಸವೂ ನಾವು ಆ ಗ್ರಹದ ದೋಷ, ಈ ಗ್ರಹದ ದೋಷ, ಈ ಗ್ರಹಣದ ದೋಷ, ಅಲ್ಲಿಗೆ ದೋಷ, ಇಲ್ಲಿ ದೋಷ. ನವಗ್ರಹ ಇರುವುದು ಎಲ್ಲಿ? ಆಕಾಶದಲ್ಲಿ ಇದೆ. ನಮ್ಮ ಶರೀರದಲ್ಲೂ ನವಗ್ರಹ ಇದೆ. ಕಣ್ಣಿನ ಗ್ರಹ ಸೂರ್ಯ, ಮನಸ್ಸಿನ ಗ್ರಹ ಚಂದ್ರ, ಎಲುಬಿನ ಗ್ರಹ ಶನಿ, ಚರ್ಮದ ಗ್ರಹ ರಾಹು, ಮುಖದ ಕೇತು. ರಾಹು ಕೇತು ನಮ್ಮ ಚರ್ಮದಲ್ಲೇ ಇದ್ದಾರೆ. ಬುಧ ಗ್ರಹ ಮನಸ್ಸಿನ ಗ್ರಹ. ಸಣ್ಣ ಕರುಳಿನಲ್ಲಿ ದೊಡ್ಡ ಕರುಳಿನಲ್ಲಿ ಗುರು ಇದ್ದಾನೆ, ನಮ್ಮ ಒಳಗಡೆನೇ ಇದ್ದಾನೆ. ಯಾಕೆ ಸೋಲಾರ್ ಅಂತ ಅದಕ್ಕೆ ಹೇಳ್ತಾರೆ. ಹಾಗೆಯೇ ನಮ್ಮ ಇಡೀ ಶರೀರದಲ್ಲಿ ಒಂದೊಂದು ಗ್ರಹಗಳು ಕೂಡ ನಿಂತಿದೆ. ಹಾಗೆಯೇ ನಮ್ಮ ಸಣ್ಣ ಕರುಳು ದೊಡ್ಡ ಕರುಳಿನಲ್ಲಿ ಶುಕ್ರ ಗ್ರಹ, ಶುಕ್ರ ಧಾತು ಅಂತ ಹೇಳ್ತಾರೆ. ಇದೆಲ್ಲವೂ ನಮ್ಮ ಶರೀರದಲ್ಲಿದೆ. ನಾವು ಮಾಡುವಂಥ ಅಜ್ಞಾನದ ತಪ್ಪಿನಲ್ಲಿ ಈ ಮೂರ್ಖ ಜ್ಯೋತಿಷಿಗಳು ಸುಳ್ಳು ಹೇಳಿ ದಿಕ್ಕು ತಪ್ಪಿಸುತ್ತಾರೆ. ನಮಗೆ ಯಾವುದಕ್ಕೂ ಸ್ವಾತಂತ್ರ್ಯವೇ ಇಲ್ಲದ ಹಾಗೆ ಮಾಡಿದ್ದಾರೆ. ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋದರೂ ಕೂಡ ಈ ಮೂರ್ಖರು ನಮ್ಮನ್ನು ಬೆದರಿಸಿ ಬಿಟ್ಟಿದ್ದಾರೆ. ಪ್ರತಿ ದಿವಸವೂ ನಾವು ಸಾಯ್ತಾ ಇದ್ದೇವೆ. ಒಂದಲ್ಲ ಎರಡಲ್ಲ, ಪ್ರತಿ ದಿವಸವೂ ದೇವರ ಹೆಸರಿನಲ್ಲಿ ಹೆದರಿಸುವುದು, ಪ್ರೇತದ ಹೆಸರಿನಲ್ಲಿ ಹೆದರಿಸುವುದು, ದೈವದ ಹೆಸರಿನಲ್ಲಿ ಹೆದರಿಸುವುದು. ಇದು ನಮಗೆ ಬುದ್ಧಿ ಕಮ್ಮಿಯಾಗಿದೆ. ಬಹುಶಃ ಬುದ್ಧಿ ಇದೆ, ಆದರೂ ಅದು ಕಾರಣಾಂತರದಿಂದ ಅವರ ಹಿಡಿತದಲ್ಲಿ ನಾವು ಸಿಕ್ಕಿದ್ದೇವೆ. ನೀವು ಕೂಡ ಮಾಡುವುದು ಅದೇ ತಪ್ಪು. ಜ್ಞಾನವಂತರ ಹತ್ತಿರ ಹೋಗುವುದಿಲ್ಲ, ಜ್ಞಾನಿಗಳ ಬಳಿ ಹತ್ತಿರ ಹೋಗುವುದಿಲ್ಲ. ನೀವು ಹೋಗುವುದು ಈ ಪಾಖಂಡಿಗಳ ಹತ್ತಿರ ಹೋಗಿ ಸಿಕ್ಕಿ ಬೀಳ್ತಿದ್ದೀರಿ. ಇದು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿ ಕೂಡ ಭಯಂಕರವಾದ ನಮ್ಮನ್ನು ಹೆದರಿಸಿ ಅವರು ಐಷಾರಾಮದಲ್ಲಿ ಬದುಕುತ್ತಿದ್ದಾರೆ. ಅದಕ್ಕೆ ನಾನು ನಿಮಗೆ ಮೊದಲೇ ಹೇಳಿದ್ದು, ನಮಗೆ ಸ್ವಾತಂತ್ರ್ಯ ಸಿಕ್ಕಲಿಲ್ಲ. ನಾವು ಯಾರದೋ ಆಧೀನದಲ್ಲಿದ್ದಾರೆ. ಯಾರೋ ನಮ್ಮನ್ನು ಬ್ರೋಕರ್ಗಳು ಹೆದರಿಸ್ತಾ ಇದ್ದಾರೆ. ನಮಗೆ ಪ್ರತಿಯೊಂದಕ್ಕೂ ಒಂದೊಂದು ದೇವರುಗಳು. ಕೃಷ್ಣನ ಇಲ್ಲಿ ತಪ್ಪು ಯಾವುದೂ ಇಲ್ಲ. ಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ನಾನು ಎಲ್ಲ ದೇವರ ಒಳಗಡೆ ಇರುವುದು ನಾನೇ. ಒಂದು ನಾಯಿಯ ಮಲದ ಒಂದು ಕ್ರಿಮಿಯಲ್ಲೂ ಇರುವುದು ನಾನೇ. ನಿಮ್ಮ ಉಸಿರಾಟದಲ್ಲೂ ಇರುವುದು ನಾನೇ. ನಿಮ್ಮ ಮನೆಯಲ್ಲಿರುವಂಥ ಉದಾಹರಣೆಗೆ ಫ್ಯಾನ್ ಇರ್ಬೋದು, ಬಲ್ಬ್ ಇರ್ಬೋದು, ನಿಮ್ಮ ವಾಷಿಂಗ್ ಮಿಷನ್ ಇರ್ಬೋದು, ಗ್ರೈಂಡಿಂಗ್ ಮಿಷನ್ ಇರ್ಬೋದು, ಯಾವುದು ಇರ್ಬೋದು, ಅದರ ಹಿಂದೆ ಇರುವುದು ಕರೆಂಟ್, ಪವರ್. ಹಾಗೆಯೇ ನಮ್ಮ ಒಳಗಡೆ ಇರುವುದು ಅವನೇ ಆಗಿದ್ದಾನೆ, ಪರಮಾತ್ಮನೇ ಆಗಿದ್ದಾನೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಗೊತ್ತುಂಟಾ? ನಮ್ಮ ಒಳಗಿರುವಂಥ ಆ ಪರಮಾತ್ಮನನ್ನು ಹುಡುಕುವಂಥ ಕೆಲಸವನ್ನು ಮಾಡಬೇಕು. ಮತ್ತು ನಾವು ಪ್ರತಿಯೊಂದಕ್ಕೂ ಪ್ರಶ್ನೆ ಕೇಳಬೇಕು ಅವ್ರ ಹತ್ರ. ಅವರಿಗೆ ಕೋಪ ಬರಲಿ, ಪ್ರಶ್ನೆ ಕೇಳಬೇಕು, ಯಾಕೆ ಅಂತ. ಕೆಲವು ನಮ್ಮ ಪೂರ್ವಜರು ಕೂಡ ತಪ್ಪು ಮಾಡಿದ್ದಾರೆ. ಇಡುಸುಡಿಯನ್ನು ಮೊದಲೆಲ್ಲ ಹುತ್ತ ಇಡ್ತಿದ್ರು ಬಾಗಿಲ ಮೂಲೆಯಲ್ಲಿ. ಅದಕ್ಕೆ ಅವರು ಹೇಳ್ತಾರೆ ಅದು ಸೂರ್ಯನಿಗೆ ದೋಷ ಅಂತ.
ಸೂರ್ಯನಿಗೆ ಹೇಗೆ ದೋಷ ಬರುವುದು? ಅದು ಆಕಾಶದಲ್ಲಿದೆ. ಮತ್ತು ತುಳಸಿಯ ಕಟ್ಟೆಯಲ್ಲಿ ತುಳಸಿ ಗಿಡದಲ್ಲಿ ಹೂ ಬಿಡ್ತದೆ. ಅದನ್ನು ಕತ್ತರಿಸಿ ನಾವು ಅದರ ಬುಡಕ್ಕೆ ಹಾಕಬೇಕು ಅಂತ ಹೇಳಿದ್ದಾರೆ. ಅದನ್ನು ಹಾಗೇನೆ ಬಿಟ್ಟರೆ ಸೂರ್ಯನಿಗೆ ದೋಷ ಅಂತ. ಸೂರ್ಯ ಅಂತ ಹೇಳಿದರೆ ನಮ್ಮ ಕಣ್ಣಿಗೆ ಬೆಳಗಿನ ಹೊತ್ತಿನಲ್ಲಿ ನಮಗೆ ಗೊತ್ತಿಲ್ಲದೆ ನಾವು ತುಳಸಿ ಕಟ್ಟೆಯಲ್ಲಿ ಬಗ್ಗುವಾಗ ನಮ್ಮ ಕಣ್ಣಿಗೆ ತಾಗಬಹುದು. ಅದಕ್ಕೋಸ್ಕರ ಅವರು ಅದನ್ನು ಪೂರ್ತಿ ಹೇಳಿಲ್ಲ, ನಮಗೆ ದೋಷ ಅಂತ ಹೇಳಿಬಿಟ್ರು. ಅದೇ ಥರ ಮನೆಯ ಒಳಗಡೆ ಇರುವಂಥ ಇಡುಸೀರೆಯನ್ನು ಅಡ್ಡ ಇಡಬೇಕು ಅಂತ ಅವರು ಹೇಳಿದ್ದಾರೆ. ಅದನ್ನು ಕುತ್ತವಾಗಿಡಬಾರದು ಅಂತ, ಮೇಲ್ಮುಖವಾಗಿ ಇಡಬಾರ್ದು ಅಂತ. ಅದು ಸೂರ್ಯನಿಗೆ ತಾಗ್ತದೆ. ಸೂರ್ಯನಿಗೆ ತಾಗುವುದಿಲ್ಲ, ಅದು ನಮ್ಮ ಕಣ್ಣಿಗೆ ತಾಗ್ತದೆ. ಮೊದಲೆಲ್ಲ ಮಕ್ಕಳು ನೋಡಿ, ಒಂದು ಮನೆಯಲ್ಲಿ 1 ಡಜನ್ ಮಕ್ಕಳಿದ್ದರು, ಹತ್ತಿರದ ಮಕ್ಕಳಿದ್ದರು. ಅವರೆಲ್ಲ ಆಡಲಿಕ್ಕೆ ಬರುವಾಗ ಈ ಕಣ್ಣೇ ಮುಚ್ಚಿ ಕಾಡೆಗೂಡೆ ಆಡುವಾಗ ಅವರು ಓಡಿಕೊಂಡು ಬಂದು ಮನೆಯ ಮೂಲೆಯಲ್ಲಿ ಕೂತ್ಕೊಳ್ತಿದ್ರು. ಅವಾಗ ಅದು ಅದರ ಕಡ್ಡಿ ಕಣ್ಣಿಗೆ ತಾಗಿ ಕಣ್ಣು ಹೋಗುವಂಥ ಸಂಭವ ಇದೆ. ಅದಕ್ಕೋಸ್ಕರ ಅವರು ಆ ಥರ ಸೂರ್ಯನನ್ನು ಎದುರಿಸಿದ್ದಾರೆ. ನಮ್ಮ ಕಣ್ಣೇ ಸೂರ್ಯ. ಅದಕ್ಕೋಸ್ಕರ ನೀವು ಧೈರ್ಯವಂತರಾಗಿ, ಜ್ಞಾನವಂತರಾಗಿ ನಿಮ್ಮ ಸಮಸ್ಯೆಯನ್ನು ದೇವರ ಮುಂದೆ, ನಿಮ್ಮ ಮನೆಯಲ್ಲಿರುವಂಥ ದೇವರ ಮುಂದೆ ನೀವು ಕುಳಿತಾಗ, ನೀವು ಉಸಿರನ್ನೇ ಗಮನಿಸಿದಾಗ ನೀವು ಜ್ಞಾನವಂತರಾಗ್ತೀರಿ, ಬುದ್ಧಿವಂತರಾಗ್ತೀರಿ, ಆತ್ಮಜ್ಞಾನಿ ಆಗ್ತೀರಿ, ಬ್ರಹ್ಮಜ್ಞಾನಿ ಆಗ್ತೀರಿ. ಆತ್ಮವಿದ್ಯೆಯನ್ನು ನಿಮಗೆ ನಿಮ್ಮ ಒಳಗಿರುವಂಥ ಪರಮಾತ್ಮ ನಿಮಗೆ ಕಲಿಸ್ತಾನೆ ಪ್ರತಿಯೊಂದನ್ನು. ಅದಕ್ಕೋಸ್ಕರ ಆದಷ್ಟು ಈ ಪುರೋಹಿತರನ್ನು, ಈ ಮಾಟ ಮಂತ್ರ ಮಾಡುವವರನ್ನು, ಈ ಸಂಮೋಹನ ಥೆರಪಿ ಎಲ್ಲ ಮಾಡುವವರು, ಅವರು ಭಯಂಕರ ನಮ್ಮನ್ನು ಕೊಲೆ ಮಾಡ್ತಿದ್ದಾರೆ. ಒಂದೇ ಸಲ ಕೊಲೆ ಮಾಡಿದರೂ ತೊಂದರೆ ಇಲ್ಲ, ಇಂಚಾಗಿ ನಮ್ಮನ್ನು ಕೊಲೆ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಜಾಗ್ರತೆಯಲ್ಲಿ ಇದ್ದರೆ ನಮಗೆ ಏನಾಗುವುದಿಲ್ಲ. ಈ ಮಾತು ನಿಮಗೆ ಸರಿ ಅನಿಸಿದರೆ 4 ಜನರ ಹತ್ರ ತಿಳಿಸಿ. ಹಾಗೆಯೇ ಇಷ್ಟ ಆದರೆ, ನೇರ ಬರಬೇಕಾದ್ರೆ ಕರೆ ಮಾಡಿ ಕೂಡ ಬರ್ಬೋದು. ಜೈ ಶ್ರೀರಾಮ್.